ಬೇಡ ಹೇಳಿದ್ದಲ್ಲ ವಿಡಿಯೋ ಮಾಡಬೇಕಾ ಬರ್ರಿ ಬೇಡ ಸರ್ ಇದು ನಿಮ್ಮ ಸ್ಟೇಷನ್ ಅಲ್ಲ ಸರ್ ನಮ್ಮದು ಬರ್ರಿ ನೋಡಿ ನಾನು ಹೇಳ್ತಾ ಇದ್ದೀನಿ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಮಾತಾಡಿ ಇಲ್ಲಿ ಬಂದು ನಿಂತ್ಕೊಂಡು ಮಾಡಿ ವಿಡಿಯೋ ಮಾಡಿರಿ ಬರ್ರಿ ಈ ಕಡೆ ಬನ್ನಿ ಸ್ಟಾಪ್ ಮಾಡಿ ಬರ್ರಿ ಮಾಡಿ ಮಾಡಿ ಆರಾಮಾಗಿ ಆಗಿದೆ ಲೈವ್ ನೋಡಿ ಲೈವ್ ಸ್ಟೇಷನ್ ಒಳಗಡೆ ಲೈವ್ ಮಾಡಬಾರ್ದಂತೆ ಇಲ್ಲಿ ಸಮಸ್ಯೆನ ಹೇಳಕ್ಕೆ ಬಂದರೆ ಲೈವ್ ಮಾಡಬೇಕಂದ್ರೆ ಸ್ಟೇಷನಿಂದ ಆಚೆ ಮಾಡಿ ಬಂದು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು ಆಚೆ ಕೂಡ ಮಾಡೋಣ ನೋಡೋಣ ಏನು ಮಾಡ್ತಾರೆ ಅಂತ. ನಮಸ್ಕಾರ ಬಂಧುಗಳೇ, ನಾನು ಧನಂಜಯ, ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ. ನಾವು ಇವತ್ತು ಕಲ್ಬಾಪುರ ಪೊಲೀಸ್ ಸ್ಟೇಷನ್ ಮುಂದೆ ಇವತ್ತು ಇದ್ದೀವಿ. ಏನು ಒಂದು ವಿಚಾರವಾಗಿ ಒಂದು ಗಂಭೀರ ವಿಚಾರ ಏನಪ್ಪ ಅಂದರೆ, ಒಬ್ಬರು ಮಹಿಳೆಯ ಮೇಲೆ ಒಂದು ದೌರ್ಜನ್ಯ, ಆಮೇಲೆ ಕೊಲೆ ಯತ್ನ, ಈ ಥರ ಎಲ್ಲ ಒಂದು ಇವತ್ತು ಸಂದರ್ಭ ಏನು ಇವತ್ತು 7ನೇ ತಾರೀಕು ಬೆಳಗ್ಗೆ ಒಂದು 8:30 9 ಗಂಟೆ ಸಮಯದಲ್ಲಿ ಆಗಿರುವಂಥ ಈ ಕೃತ್ಯ. ಇವರು ರತ್ನಮ್ಮ ಅಂತ ಇಲ್ಲೇ ಕಲ್ಗಟ್ಪುರ ನಿವಾಸಿಯಾಗಿರುವಂಥವ್ರು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ಥರ ವ್ಯವಸ್ಥೆ ಆಗ್ಬಿಟ್ಟಿದೆ ಅಂದರೆ, ಜನಗಳು ಸಮಸ್ಯೆನ ಹೇಳಕ್ಕೆ ಹೋದ್ರೇ ಪೊಲೀಸರು ಇವತ್ತು ಸಮಸ್ಯೆನ ತಗೊಳಕ್ಕೂ ರೆಡಿ ಇಲ್ಲ, ಆ ಥರ ವರ್ತನೆಗಳು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಈ ಪ್ರಕರಣದ ಬಗ್ಗೆ ನಾನು ಒಂಚೂರು ಡೀಟೇಲ್ ಆಗಿ ಹೇಳ್ತೀನಿ. ಇವರು ರತ್ನಮ್ಮ ಅಂತ ಬೆಂಗಳೂರು ದಕ್ಷಿಣ ಮಹಿಳಾ ಘಟಕ ಕಾರ್ಯದರ್ಶಿಯಾಗಿದ್ದಾರೆ. ಇವರು ಮನೆಯಲ್ಲಿ ಬೆಳಗ್ಗೆ ಇವತ್ತು ಇದ್ದಾಗ ಏಕಾಏಕಿ ಒಂದು 8 ಜನ ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಇವ್ರ ಮೇಲೆ ಒಂದು ಕೊಲೆ ಯತ್ನ, ಮತ್ತು ಪ್ಲಸ್ಸು ಇವ್ರದ್ದು CC ಕ್ಯಾಮ್ರಾಗಳನ್ನೆಲ್ಲ ಆಫ್ ಮಾಡೋದು, ಮೊಬೈಲ್ನ ಕಿತ್ಕೊಂಡು ಇವ್ರನ್ನ ಗಾಯ ಮಾಡುವಂಥ ಕೆಲಸಗಳು, ಆಮೇಲೆ ಮನೆ ಕಿತ್ಕೊಂಡು ಇವ್ರನ್ನ ಆಚೆ ದಬ್ಬುವಂಥ ಕೆಲಸಗಳನ್ನ ಇವರು ಏನೋ ಬೆಳಗ್ಗೆ ಆಗಿರುವಂಥ ಕೃತ್ಯಗಳು. ಸಡನ್ನಾಗಿ ಇವರು 112ಗೆ ಆಚೆ ಬಂದು 112ಗೆ ಕಾಲ್ ಮಾಡ್ತಾರೆ. 112ಗೆ ಕಾಲ್ ಮಾಡಿದ ತಕ್ಷಣ 112 ಬಂದಿದ ತಕ್ಷಣ ಪೊಲೀಸವರು ಇದು ನೀವೇನಿದ್ರು ಕಲ್ಗಟ್ಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. ಇವರು 9 ಗಂಟೆಗೆ ಬಂದಿದ್ದು, 10 ಗಂಟೆ ಸುಮಾರಿಗೆ ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. ಆದರೆ ಇವ್ರಿಗೆ ಓದಲಿಕ್ಕಾಗಿರ್ಬೋದು, ಬರೀಲಿಕ್ಕಾಗಿರ್ಬೋದು ಬರಲ್ಲ. ಯಾರೋ ಒಬ್ಬರು ಅನಧಿಕೃತವಾಗಿ ಮನೆಯಲ್ಲಿ ನುಗ್ಗಿ ಒಂದು ಹೆಣ್ಣು ಮಗಳಿಗೆ ಹೊಡಿತಾರೆ, ಕೊಲೆ ಬೆದರಿಕೆ ಹಾಕ್ತಾರೆ ಅಂದರೆ ಇದೊಂಥರ ಗಂಭೀರ ಪ್ರಕರಣ. ಇದು ನಿಜವಾಗ್ಲೂ ಒಂದು ಸಾಧಾರಣ ಪ್ರಕರಣ ಅಲ್ಲ, ಇದು ಗಂಭೀರ ಪ್ರಕರಣ. ಒಂಟಿ ಮಹಿಳೆ, ಒಂಟಿ ಹೆಣ್ಣಿನ ಒಂದು ಈ ಥರ ಎದುರಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಇವರು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. ಕಂಪ್ಲೇಂಟಲ್ಲಿ ಇವರು ಏನು ಪೊಲೀಸರಿಗೆ ಕೊಡ್ತಾರೆ, ಅದು ಇವ್ರು ಓದೋಕ್ಕೆ ಬರಲ್ಲ, ಅವರೇ ಬರ್ಕೊತಾರೆ. ಆದರೆ ನಾನು ಇಲ್ಲಿ ಬಂದು ನೋಡಾದ್ಮೇಲೆ ಆ ಕಂಪ್ಲೇಂಟಲ್ಲಿ ಇವ್ರು ಹೇಳಿರೋದು ಏನೂ ಬರ್ದಿಲ್ಲ, ಒಂದೇ ಒಂದು ಅಕ್ಷರನೂ ಇವ್ರು ಹೇಳಿರೋದು ಬರ್ದಿಲ್ಲ. ಅವ್ರು ಇಷ್ಟ ಬಂದಂಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಇಷ್ಟ ಬಂದಂಗೆ ಅವರು ಅದನ್ನು ಕಂಪ್ಲೇಂಟ್ನ ಬರ್ಕೊಂಡಿದ್ದಾರೆ. ಆಮೇಲೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾರೆ. ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ನಿಮಗೆ ಹೊರಗಡೆ ಸ್ವಲ್ಪ ಬೆಳಗ್ಗೆ ಆಗಿರೋದು ನ್ಯಾಯ ಕೊಡ್ತೀವಿ ಸರ್ ಅಂದರೆ ನೀವು ಅಲ್ಲಿಗೆ ಕೋರ್ಟ್ಗೆ ಹೋಗಬೇಕು, ಮನೆ ಅವ್ರಿಗೆ ಬಿಟ್ಕೊಡು, ಜಾಗ ಬಿಟ್ಕೊಡು ಅಂತ ಅಲ್ಲ, ಅದೇನೋ ಮನೆ ಏನೋ ಅವ್ರು ಬಿಟ್ಕೊಡಿ ಅಂತ ಹೇಳಬೇಕಲ್ಲ. ಯಾರು ಅವರು ಪೊಲೀಸರು ಹೋಗೋರು ಅಂತ ಕಲ್ಗಟ್ಪುರ ಇನ್ಸ್ಪೆಕ್ಟರು ಸರ್, ನಾನು ನ್ಯಾಯ ಕೊಡ್ತೀವಿ ಸರ್, ಹಿಂಗೆ ನಾನು ಮಾತಾಡ್ತಿದ್ದಂಗೆ ನಾವೇ ನ್ಯಾಯ ಕೊಡ್ತಿದ್ದೀರಲ್ಲ, ನೀವು ಮಾಡ್ತಾ ಇರೋದು ನನಗೆ ವಾದಿಸ್ತಾರೆ. ಇಲ್ಲಿ ಅದೊಂದು ಆರ್ಡರ್ ಕೊಟ್ಟಿದ್ದೀವಿ. ಪೊಲೀಸವರು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋಕೆ ಬಂದರೆ ಮನೆಯೇ ಬಿಟ್ಕೊಡು ಅಂತಾರಂತೆ. ಮನೆ ಬಿಟ್ಕೊಡು, ಆರ್ಡರ್ ಕೊಟ್ಟಿದ್ದೀವಿ. ಇದು ಆರ್ಡರ್ ಕಾಪಿ, ಕೋರ್ಟಿಂದ ನಿರ್ದೇಶನ ಆಗಿರುವಂಥ ಆರ್ಡರ್ ಕಾಪಿ. ಏನಂತ ಇವರು ಏನೋ ಇವರ ಮಗ ಏನು ಇವ್ರು ಲೀಸಿಗಿದ್ದ ಮಗ ಅಂದರೆ ಸ್ವಂತ ಮಗ ಅಲ್ಲ, ಇವರ ಮೊದಲನೇ ಹೆಂಡತಿಯ ಮಗ. ಅವರು ಇವ್ರು ಕಟ್ಟಿರುವಂಥ ಮನೆ, ಇವ್ರ ಹೆಸರಲ್ಲಿರುವಂಥ ಮನೆಯಲ್ಲಿ ಲೀಸಿಗಿರ್ತಾರೆ. ಇವ್ರು 2 ವರ್ಷ ಲೀಸ್ಗೆ ಅಂತ ಹಾಕಿರ್ತಾರೆ. ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ, 4 ವರ್ಷ ಆದರೂ ಮನೆ ಅವರು ಬಿಟ್ಕೊಡಲ್ಲ, ಬಿಟ್ಕೊಡ್ದೇ ಸತಾಯಿಸ್ತಾರೆ. ಇದು ಮನೆ ನಮ್ಮದೇ, ಇದು ನನಗೆ ಬರಬೇಕು ಆಸ್ತಿ ಅಂತ ಜಗಳ ಮಾಡ್ತಾರೆ. ಇವರು ಕಾನೂನಾತ್ಮಕವಾಗಿ ಕೋರ್ಟ್ ಮೂಲಕ ಕೋರ್ಟಲ್ಲಿ ಇವರು ನ್ಯಾಯ ತಗೊಳ್ಳೋ ದೃಷ್ಟಿಯಿಂದ ಕೋರ್ಟಲ್ಲಿ ಹೋಗಿ ದಾವೆ ಹೂಡ್ತಾರೆ. ದಾವೆ ಹೂಡಿ ಕೋರ್ಟಿಂದನೂ ಆರ್ಡ್ರ್ ಬರುತ್ತೆ. ಕೋರ್ಟಿಂದ ಆರ್ಡ್ರ್ ಏನು ಬರುತ್ತೆ, ಇವ್ರದ್ದು ಮನೆ ಇವ್ರಿಗೆ ವಾಪಸ್ ಬಿಟ್ಕೊಡ್ಬೇಕು ಅಂತ ಕೋರ್ಟ್ ಆರ್ಡ್ರ್ ಆಗಿದೆ. ಇಲ್ಲೇ ನೋಡ್ಬೋದು, ಕೋರ್ಟ್ ಬಂದು 1 ವರ್ಷ ಆಗಿದೆ ಆರ್ಡ್ರ್ ಆಗಿ. ನೋಡಿ ಇಲ್ಲಿ ಕೋರ್ಟ್ ಆರ್ಡ್ರ್, ಇದು ಮನೆ ಖಾಲಿ ಮಾಡಬೇಕು, ಮನೆ ನಿಮ್ದೆಲ್ಲ ಸ್ವಾಧೀನದಲ್ಲಿ ಇವ್ರದ್ದು ರತ್ನಮ್ಮ ಹೆಸರಲ್ಲಿ ಇರೋದು ಅಂತ. ಆಮೇಲೆ
ಕೊಡಿ ಇಲ್ಲಿ ಕೋರ್ಟಿಂದ ಆಮೀನವರು ಮತ್ತು ಇದೇ ಕಲ್ಗಟ್ಪುರ ಪೊಲೀಸ್ ಸ್ಟೇಷನ್ ಅವರು ಬಂದು ಮನೆ ಕೀ ಕೊಡಿಸೋದು ಇದು ಒಂದು 2 ತಿಂಗಳಿಂದ ಆಗಿರುವಂಥದ್ದು. ರತ್ನಮ್ಮ ಅವ್ರಿಗೆ ಮನೆ ಕೀ ಮನೆ ಕೀ ಕೊಡಿಸ್ತಾ ಇರೋದು ಇದು ಕೋರ್ಟ್ ಆರ್ಡರ್ ಆಗಿದೆ. ಆಮೇಲೆ ಅವರು ಕಟ್ಟಬೇಕಾಗಿರೋ ಬಾಡಿಗೆನೂ ಹಿಂತಿರುಗಿಸ್ಬೇಕು ಅಂತ ಇದು ಆರ್ಡರ್ ಕಾಪಿನಲ್ಲಿ ಇದೆ, ಸಕ್ರಿಯವಾಗಿ ಇದರಲ್ಲಿ ಬರ್ತಿದ್ದಾರೆ ಸ್ಪಷ್ಟವಾಗಿ. ಒಬ್ಬರು ಮನೆಯಲ್ಲಿರೋ ಹೆಂಗಸರಿಗೆ ಏಕಾಏಕಿ ಮನೆಯಿಂದ ಬಂದು ಆಚೆ ಹಾಕ್ತಾರೆ ಅಂದರೆ ಪ್ರಜಾಪ್ರಭುತ್ವ ಎಲ್ಲೋಗಿದೆ, ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ? ರಕ್ಷಣೆ ಕೊಡಬೇಕಾಗಿರುವಂಥ ಇನ್ಸ್ಪೆಕ್ಟರು ಮನೆ ಬಿಟ್ಕೊಡು ಅಂತ ಹೇಳ್ತಾರೆ ಅಂದರೆ ಅವ್ರಿಗೂ ಇದಕ್ಕೂ ಏನು ಇದು ಅಂದರೆ ಅವರು ಪೂರ್ವ ಯೋಜಿತವಾಗಿ ಇದನ್ನ ಮಾಡಿರುವಂಥದ್ದು ಕಣ್ಣಲ್ಲಿ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಒಂದು ಮಹಿಳೆ ಮೇಲೆ ಒಂದು ಹಲ್ಲೆ ಆಗಿದೆ, ಈ ಥರ ಏಕಾಏಕಿ ಒಬ್ಬಂಟಿ ಹೆಣ್ಮಗಳ ಮೇಲೆ ಮನೆಯಿಂದ ಆಚೆ ಹಾಕ್ತಾರೆ. ಇದನ್ನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದರೆ ಇನ್ಸ್ಪೆಕ್ಟ್ರು ನಾನು ರಕ್ಷಣೆ ಕೊಡ್ತೀನಿ, ಏನಾಗಿದೆ ಬನ್ನಿ ಸ್ಥಳಕ್ಕೆ ಅನ್ನೋ ಒಂದು ಮಾತು ಹೇಳ್ತೀನಿ, ನಿಮ್ಗೆ ಯಾಕೆ ಬೇಕು ಮನೆ ಕೊಟ್ಬಿಡು ಅವನಿಗೆ ಮನೆಗೆ, ಈ ಥರ ಒಂದು ಇದರಲ್ಲಿ ಪೊಲೀಸರು ವರ್ತನೆ ಮಾಡ್ತಾರೆ. ಅದೇ ಥರ ಏನು ಈ ಪ್ರಜಾಪ್ರಭುತ್ವ ಬರ್ತಿದೆಯೋ ಸತ್ತೋಗಿದೆಯೋ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಇವಾಗ ಒಂದು ಕಂಪ್ಲೇಂಟ್ ಕಾಪಿ ರೆಡಿ ಮಾಡಿದ್ದೀವಿ. ಇದು ಒಂದು ಕ್ರಿಮಿನಲ್ ಕೃತ್ಯ, ಕೊಲೆ ಯತ್ನ, ನಿಜವಾಗ್ಲೂ ಇದೊಂದು ಕೊಲೆ ಯತ್ನ, ಪ್ರಾಣ ಬೆದರಿಕೆ ಆಗ್ತಿರುವಂಥ ಯತ್ನ ಇದು. ನಾವಿವತ್ತು ಇದೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಪೊಲೀಸರು ಯಾಕೋ ಲೈವ್ ಮಾಡೋಂಗಿಲ್ಲ, ಅದು ಮಾಡೋಂಗಿಲ್ಲ ಅಥವಾ ಆಚೆ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ಥರ ಇವರು ಪೊಲೀಸರು ಈ ಥರ ಖಂಡನೀಯವಾಗಿ ನಡ್ಕೊತಾರೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ರಕ್ಷಣೆ ಮಾಡೋಕ್ಕೆ ನಮ್ಮ ಪೊಲೀಸರು ಇದ್ದಾರೆ ಅಂತ ನಾವು ನಿರಾಳವಾಗಿರ್ತೀವಿ, ಆದರೆ ರಕ್ಷಣೆ ಕೊಡಬೇಕಾಗಿರುವಂಥ ಪೊಲೀಸರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಈ ಜಮೀನು ವಿಚಾರ, ಮನೆ ವಿಚಾರಕ್ಕೆಲ್ಲ ಇವ್ರು ಯಾಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ? ಇವ್ರಿಗೂ ಅದಕ್ಕೂ ಏನು ಲಾಭ? ಒಂದು ಮಹಿಳೆಗೆ ಇಷ್ಟೆಲ್ಲ ದೌರ್ಜನ್ಯ ಆಗ್ತಿದ್ರು, ಇವರು ಅವ್ರ ಪರವಾಗಿ ಇದುವರೆಗೂ ಆ ಮನೆಗೆ ಹೋಗಿ ನೋಡಿಲ್ಲ, ಏನಾಗಿದೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳನ್ನ ತಾನೇ ಕರ್ಕೊಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅವ್ರು ಬರ್ಸ್ಕೊಳ್ಳೋದು ಹೆಂಗಿದೆ, ಹಿಂಬರ ಹಾಕ್ಕೊಡ್ತೀನಿ ಅಂತಾರೆ. ಇದು ಸಿವಿಲ್ ರಾಜ್ಯ, ಹಿಂಬರ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಗೆ ಬಂದು ನಿಂತಿದೆಯಪ್ಪ ಇದು ವ್ಯವಸ್ಥೆ? ಈ ಥರ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾ? ಪರಮೇಶ್ವರ್ ಅವರು ನೋಡ್ತಾ ಇರ್ಬೋದು ಪೊಲೀಸ್ ಇಲಾಖೆ ಯಾವ ಥರ ವರ್ತನೆ ಮಾಡ್ತಾ ಇದೆ ಅಂತ. ಈ ಥರ ವರ್ತನೆ ಮಾಡೋಕ್ಕೆ ಪೊಲೀಸವ್ರಿಗೆ ನಾವು ನಮ್ಮ ತೆರಿಗೆ ಹಣದಲ್ಲಿ ಸಂಬಳಗಳು ಕೊಡಬೇಕು? ಯಾಕೆ ಈ ಥರ ಮಾಡ್ತಾ ಇದ್ರಿ? ಇಷ್ಟೆಲ್ಲ ಆಗೋಂಥ ಇದಾದ್ರೂ ಒಂದು ಇದುವರೆಗೂ ನೋಡಿ, ಇವಾಗ ನಾವು ಲೈವ್ ಮಾಡ್ತೀವಿ ಅಂದ್ರೂ ಪೊಲೀಸ್ ಸ್ಟೇಷನ್ ಒಳಗಡೆ ಬಿಡಲ್ಲ. ಲೈವ್ ಮಾಡಿದ್ರೆ ಇವ್ರಿಗೇನು ಸಮಸ್ಯೆ? ನಾವು ನಿಜಾನ ಜನಗಳಿಗೆ ತೋರಿಸುವಂಥ ಕೆಲಸಗಳು ಮಾಡಬಾರ್ದಾ? ಆದರೂ ಇದು ನಿಜವಾಗ್ಲೂ ಈ ಥರ ಒಂದು ಘಟನೆ ನಡೀಬಾರ್ದು. ಪೊಲೀಸರು ಇದನ್ನೆಲ್ಲ ಸರಿಪಡಿಸ್ಕೊಬೇಕು. ಆದರೆ ಇವತ್ತು KRS ಪಾರ್ಟಿ ಕಾನೂನಾತ್ಮಕವಾಗಿ ಹೋರಾಟಗಳನ್ನ ನಡೆಸ್ತಾ ಇದೆ. ಇವಾಗ KRS ಪಾರ್ಟಿ ಅವ್ರು ಬಂದಿದ ತಕ್ಷಣ ಅವ್ರು ಇನ್ನೊಂದು ಕಂಪ್ಲೇಂಟ್ ಕೊಡಿ ಅಂತಿದ್ರು. ಆದರೆ ಒಬ್ಬರೇ ಮಹಿಳೆ ಇದ್ದಾಗ ಇದು ಅವ್ರು ಇಷ್ಟ ಬಂದಂಗೆ ಬರ್ಕೊಟ್ಬಿಡು, ನೀನು ಇದೋಗ್ಬಿಡು, ನಿಂದೇ ತಪ್ಪು. ಕೋರ್ಟ್ ಆರ್ಡ್ರ್ ಇದೆ, ಕೋರ್ಟ್ ಆರ್ಡ್ರಿಗೂ ಮರ್ಯಾದೆ ಇಲ್ಲ. ಕೋರ್ಟ್ ಆರ್ಡ್ರ್ ಇದ್ರೂ ಕೋರ್ಟ್ ಆರ್ಡ್ರಿಗೂ ಮರ್ಯಾದೆ ಇಲ್ಲ. ಮತ್ತೆ ಕೋರ್ಟ್ ಏನು ಸತ್ತೋಗಿದ್ಯಾ? ನ್ಯಾಯಾಧೀಶರು ಏನು ಸತ್ತೋಗಿದಾರ? ಮತ್ತೆ ಇನ್ನೇನು ಎಲ್ಲಿಗೆ ಹೋಗ್ಬೇಕು ನಾವು? ನೋಡೋಣ. ಇವಾಗ ಕಂಪ್ಲೇಂಟ್ ತಗೊಂತಾರ, ಅಲ್ಲಿ ಲೈವ್ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನಾವು ಅದೇ ಲೈವ್ ಮುಖಾಂತರ ನಾವು ಹೋಗೋಣ. ಅಲ್ಲ, ಈ ಹೆಣ್ಮಗು ಬಂದು ಕೇಳ್ತಾ ಇದ್ದಾರೆ ಅಂದ್ರೆ ಆಫ್ ಮಾಡ್ಬಿಟ್ಟು ಸರಿ ಅದು ಕೊಡಲೇಬೇಕು. ಕಂಪ್ಲೇಂಟ್ ಕೊಡಿ, ನನಗೆ ಕೂತ್ಕೊಳ್ಳಿ. ಸರ್ ನಿಮಗೆ ಗೊತ್ತಿದೆ ಸರ್, ಬೆಳಗ್ಗೆ ಇವರು 112ಗೆ ಫೋನ್ ಮಾಡಿ ಸುಮಾರು 9 ಗಂಟೆಗೆ ಈ ಥರ ನಮಗೆ ಕೊಲೆ ಯತ್ನ ಮತ್ತು ಮನೆಯಲ್ಲಿ ಇರೋ ಸಾಮಾನುಗಳನ್ನೆಲ್ಲ ಆಚೆ ಹಾಕ್ತಿದ್ದಾರೆ. ಬೇರೆ ಕೂತ್ಕೊಳ್ಳಿ, ಕ್ಯಾಮ್ರಾ ನಮಗೆ ಬೈತಾರ ಮೇಲೆ ನಮ್ಮ ಕೂತ್ಕೊಳ್ಳಿ. ರಾಜ ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಅಂತ ಜಾಗ ಕೂತ್ಕೊಳ್ಳಿ. ನಿಂತ್ಕೋಬೇಡಿ, ನನಗೆ ಕ್ಯಾಮ್ರಾ ಬನ್ನಿ.
ಆರ್ಮುಗಂ ಅವರು ಹೋಗಿದ್ದಾರೆ ಸರಿ ಆಯ್ತು ಅದು ನಾವು MLC ಅಷ್ಟೇ ಬರ್ಕೊಂಡಿಲ್ಲ ಏನಿದೆ ನೋಡಿದ್ಯಾ ಆಯ್ತು ಚೆಕ್ ಮಾಡಿ ದೀಪಕ್ ಸರ್ ಫೋನ್ ಮಾಡ್ತಾರೆ ದೀಪಕ್ ಸರ್ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿ ಕೇಳಿ ಏನು ಕೊಟ್ಟಿದ್ದು ಹಿಡ್ಕ ಒಂದು ಅಧ್ಯಕ್ಷರು ಫೋನ್ ಮಾಡ್ತಾರೆ ನಾ ಮಾತಾಡ ಇದಾ ಸರಿ ಮಾಡಿ ನೀವು ಕರೆಕ್ಟಾಗಿ ಮಾಡ್ತೀವಿ ಬರ್ದಿರೋದೇ ಒಂದು ಈಗ ಬರ್ತಿರೋದೇ ಒಂದಲ್ಲ ಕಂಪ್ಲೇಂಟ್ ಬರ್ದಿರೋದು ಒಂದಿದೆ ಈಗ ಬರ್ತಿರೋದು ಒಂದಿದೆ ಅಂತ ಇದ್ದೀನಿ ನೀವು ಹೇಳ್ಬೇಕು ನೀವೇನಂತ ಹೇಳಿದ್ರಿ ಡಾಕ್ಟರ್ ಹತ್ರ ಆಯ್ತು ಬಿಡಿ ಆಯ್ತು FIR ಹಾಕೊಡ್ತಾರೆ ಡಾಕ್ಟರ್ನ ವೆಯ್ಟ್ ಮಾಡಿ ಒಂದು ವಿಚಾರ ಸರ್ ದಯವಿಟ್ಟು ಒಂದು ಸೆಕೆಂಡ್ ತನಿಖೆ ಮಾಡೋಕೆ ಇಲ್ಲ ಸರ್ ಒಂದು ಸೆಕೆಂಡ್ ಒಂದು ಮಾತು ನಾನು ಮಾತಾಡ್ಬೇಕು ನಿಮ್ಮ ಹತ್ರ ನೀವು ನಾವು ನೀವು ರಕ್ಷಣೆಗಿರೋದು ಅಂತ ನಾವು ಇಲ್ಲಿ ಬಂದಿರೋದು ನಿಮಗೆ ಒಬ್ಬಂಟಿ ಮಹಿಳೆ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಒಂದು ಕೋರ್ಟ್ ಆದೇಶ ಆಗಿದೆ ಸರ್ ಹಾಂ ಸರ್ ಅದೇ ತಲಗಡಪುರ ಪೊಲೀಸ್ ಸ್ಟೇಷನ್ ಇದ್ದೀವಿ ಲೈನ್ ಮನೆಗೆ ಪಾಸ್ ಮಾಡ್ತಾರೆ ಮನೆಗೆ ವಿರುದ್ಧ ವ್ಯಕ್ತಿ ಯಾರಮ್ಮ ಯಾರು ಏನಾಗಬೇಕು ಹಾಂ ಸರಿ ಓಕೆ ಸರ್ ಕಂಪ್ಲೇಂಟ್ ಮಾಡಿ ನೋಡಿ ಸರ್ ಅನಧಿಕೃತ ಅವ್ರ ಮಗ ಅಂತಾರೆ 4 ಜನ ಯಾರು ಅನಧಿಕೃತ ವ್ಯಕ್ತಿಗಳು ಬಂದಿದ್ದಾರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ತನಿಖೆ ಮಾಡೋದು ನನ್ನ ಜವಾಬ್ದಾರಿ ಬಿಡಿ ಆಮೇಲೆ ಹೇಳೋದಂತೆ ಆಗ್ತೀನಿ ಆಮೇಲೆ ವಿಚಾರ ಈಗ ಹೇಳಿ ಮಧ್ಯಾಹ್ನ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದಾಗ ಇನ್ಸ್ಪೆಕ್ಟರ್ ಏನು ಹೇಳಿದ್ರು ಮುಂಚೆ ನಿಮ್ಮ ಕಂಪ್ಲೇಂಟ್ ಅಟೆಂಡ್ ಮಾಡಿದ್ದೀರಿ ಯಾರಮ್ಮ ಅದಕ್ಕೆ ಮುಂಚೆ
ಕೇಸ್ ಆದ್ಮೇಲೆ ಬಂದ್ಮೇಲೆ ಯಾರು ಅಟೆಂಡ್ ಮಾಡ್ಕೊಟ್ಟಿದ್ರು? ಕೋರ್ಟ್ ಆದ್ಮೇಲೆ ನಾನು ಕೇಸ್ ನಿಮ್ಮ ಬಂದಿಲ್ಲ. ಲಾಯರ್ ಯಾರ ಹತ್ರ ಬಂದು ಅಟೆಂಡ್ ಮಾಡಿದ್ರು? ನಿಮ್ಮ ಹತ್ರನೇ ಸರ್. ಅದಕ್ಕೆ ನಿಮ್ಮ ನಾನು ಸರ್ ವಿಚಾರ ಗೊತ್ತಿದೆ ನೋಡಿ ಸರ್. ಇವಾಗ ನಮ್ಮನೆ ಯಾರು ಬಂದು ಹಾಕಿದ್ರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಸರ್? ಇವಾಗ ಎಲ್ಲಿ ಹೋಗ್ಬೇಕು ಸರ್? ಮಗನೇ ಸರ್ ಬಂದು ನಾನು ಮಾಡ್ಬೋದಾ? ಇಲ್ಲ ನಾವು ಇದರಲ್ಲಿ ಸ್ಟೇಷನ್ ಯಾರಿದೆ, ಏನಿದೆ ಇವಾಗ ಇವ್ರು ಎಲ್ಲಿರ್ಬೇಕು ನಿಮ್ಮ ಪ್ರಕಾರ? ಒಂದು ಅವ್ರು ಅಲ್ಲಿದ್ರ ಇಲ್ವ ಅನ್ನೋದು ನಾವು ಕಂಡುಹಿಡಿತೀವಿ. ಹಾಗಾಗಿ ಯಾವ ಪರವಾಗಿದೆ ಅನ್ನೋದು ನೋಡ್ತೀವಿ. ವೆಬ್ಸೈಟ್ ಇರಲ್ಲ, ಯಾಕೆ ತಲೆ ಕೆಡಿಸ್ಕೊತೀರಿ? ವೆಬ್ಸೈಟ್ ಬಿಟ್ಟಿಲ್ಲ, ಸರ್ಕಾರ ಬಿಟ್ಟರೆ ಫಸ್ಟ್ ನಿಮ್ಮ ಮೇಲೆ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಮಾಡೋಣ. ಇವ್ರು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ತಾರೆ? ಅವ್ರ ಮನೆಗೆ ಹೋಗಿ ಸ್ವಲ್ಪ ವೇಟ್ ಮಾಡಿ. ದಯವಿಟ್ಟು ಸರ್ ಈ ಥರ ನಾನು ಅಲ್ಲ ಸರ್ ನಾನು ಮನೆ ಬಿಟ್ಟು ಹೋಗ್ಬೇಕು, ಸಾಮಾನ್ಯ ಬಿಟ್ಟು ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಕೊಟ್ಟಾದ್ಮೇಲೆ ಅವ್ರಿಗೆ ಆಫ್ ಮಾಡಿ ಹೇಳಿ ಹೇಳಿ ನಾವು ಧೈರ್ಯ ಕೋರ್ಟ್ ಆರ್ಡರ್ನು ಇವ್ರು ತಿರಸ್ಕಾರ ಮಾಡ್ತಾರೆ. ಒಂದು ನಿಮಿಷ ನ್ಯಾಯಾಲಯಕ್ಕೆ ಏನು ಸರ್ ಬೆಂಬಲ ಕೊಡ್ತಾರೆ? ಕೋರ್ಟ್ ಆರ್ಡರ್ ತಿರಸ್ಕಾರ ಮಾಡಿದ್ರು ಮತ್ತೆ ಕೋರ್ಟ್ ಇಂದ ಸಮಸ್ಯೆ ಆಗಿದ್ದಾರಪ್ಪ 7 ಸರಿ ಇವ್ರು ಯಾಕೆ ಹೋಗಿಲ್ಲ? ಕೋರ್ಟ್ ನೀವು ಲಾಯರ್ ನಮ್ಮ ಲಾಯರ್ ಬಂದಿರಲ್ಲ. ಬಂದಿದ್ರಲ್ಲ, ಅವರೇ ನೋಡಿದ್ರಲ್ಲ, ಅಟೆಂಡ್ ಸರ್ ಮಾಡ್ತಿದ್ದೀವಿ. ಏನಾದ್ರೂ ಆಗಿರಲಿ ಸರ್, ಅವ್ರ ಕಡೆ ಈ ಬರೀ ನಿಮ್ ಕೋರ್ಟ್ ಆರ್ಡರ್ ಈಗ ಆಯ್ತು, ಅದೆಲ್ಲ ನನ್ನ ಕೋರ್ಟ್ ಮ್ಯಾಟರ್ ನನಗೆ ಸಂಬಂಧ ಇಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದನ್ನ ನಾನು ಅಟೆಂಡ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ಗೊತ್ತಲ್ಲ? ವೇಟ್ ಮಾಡಿ, ನೀವು ಮೇಲೋಗಿ ಮೇಲೆ ಕೂತ್ಕೊಳ್ಳಿ. ಪ್ರಜಾಪ್ರಭುತ್ವದ ಯಾರು ಆಶೆ ಹಾಕುವಂತ ಅಂದಿಲ್ಲ. ಏನು ಅವರು ಇವ್ರನ್ನ ಕರ್ಕೊಂಡು ಒಬ್ಬರು ನಾಲ್ಗೆ ಅದ ಮಾಡ್ಬಿಟ್ಟು